ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಇವತ್ತು ನೋಡ್ಬೋದು ನೀವಿಲ್ಲಿ ಪವರ್ ಗ್ರಿಡ್ ಅಂತಂದರೆ ಒಂದು ವಿದ್ಯುತ್ನಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಇದೆ. ಅಪ್ಲಿಕೇಶನ್ನ ಕರೆದಿದ್ದಾರೆ 19/4/2024 ಅಪ್ಲಿಕೇಶನನ್ನು ಕರೆದಿದ್ದಾರೆ. ಎಲ್ಲರೂ ನೋಡ್ಬೋದಾಗಿದೆ. ಹಾಗೆ ನಿಮ್ಮ ಕ್ಯಾಟಗರಿ ವೈಸ್ ಕೂಡ ನೀವು ನೋಡ್ಕೋಬೋದು. ಅನ್ರಿಸರ್ವ್ 4 ಇದ್ದಾವೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಅನ್ರಿಸರ್ವ್ 4, OBC ಅವರಿಗೆ ಎಷ್ಟಿದ್ದಾವೆ? 3 ಇದ್ದಾವೆ. SC ಅವರಿಗೆ 2, ST ಅವರಿಗೆ 1, EWC 2, PWD ಅವರಿಗೆ 1, ಟೋಟಲ್ ಆಗಿ ಎಷ್ಟಿದ್ದಾವೆ? 12 ಇದ್ದಾವೆ ಅಂತ ನೋಡ್ಕೋಬೋದು ನೀವು. ಇದೇ ರೀತಿ ನೆಕ್ಸ್ಟ್ಗೆ ಹೋಗೋಣ ನಾವು. ಏಜ್ ಲಿಮಿಟ್ ನೋಡ್ಕೋಬೋದು ನೀವು. 29 ವರ್ಷದ ಮೇಲ್ಪಟ್ಟವರು ಅಪ್ಲಿಕೇಶನ್ ಹಾಕಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದೇನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ನೋಡಿ, 3 ವರ್ಷ 5 ವರ್ಷ ಅಂತೇಳಿ. ಅದ್ರ ಪ್ರಕಾರ ನೀವು ಹಾಕೋಬೋದು. 35 ವರ್ಷದವರೆಗೂ ಹಾಕಬಹುದು. ಏನು OBC ಅವರಿದ್ದವರಿಗೆ 3 ವರ್ಷ ಸಡಿಲಿಕ್ಕೆ ಇರ್ತದೆ. SC ST ಇದ್ದವರಿಗೆ 5 ವರ್ಷ ಇರ್ತದೆ. PWD ಇದ್ದವರಿಗೆ ನೋಡ್ಬೋದು ನೀವು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್. ಆಮೇಲೆ ಇಲ್ಲಿ ಓನ್ಲಿ ಎಕ್ಸಾಮ್ ಇರೋಂಗಿಲ್ಲ, ಓನ್ಲಿ ಇಂಟರ್ವ್ಯೂ ಮಾತ್ರ ಇರ್ತದೆ. EWS ಅಥವಾ ಅನ್ರಿಸರ್ವ್ಗೆ 40% ತೆಗಿಲೇಬೇಕು ಇಂಟರ್ವ್ಯೂಲ್ಲಿ. ಮತ್ತು SC ST PWD ಅವರಿಗೆ 30% ಅವರಿಗೆ ಏನೋ ತೆಗಿಲೇಬೇಕು ಆಗಿರುತ್ತದೆ. ನೋಡ್ಬೋದು ನೀವು ನೆಕ್ಸ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಅಪ್ಲಿಕೇಶನ್ ಫೀಸನ್ನು ಕೊಟ್ಟಿದ್ದಾರೆ. ನಾನ್ ರಿಫಂಡೇಬಲ್ ಅಪ್ಲಿಕೇಶನ್ ಫೀಸ್ ಆಗಿರ್ತದೆ. ಇದು ಎಷ್ಟಂದರೆ 400 ರೂಪಾಯಿ ಇರ್ತವೆ. 400 ಕೊಟ್ಬಿಟ್ರೆ ಅಪ್ಲಿಕೇಶನ್ ಫೀಸು ಮುಗಿಯುತ್ತದೆ. ಮತ್ತು ನೀವು ಡೀಟೇಲಾಗಿ ನೋಡ್ಕೋಬೋದು. ಇಂಥ ಫಾರ್ಮೆಟಲ್ಲಿ ನಾವು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀವಿ. ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ PDF ಓಪನ್ ಆಗುತ್ತೆ. ಅದನ್ನು ನೋಡ್ಕೊಂಡು ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು 19/4/2024 ಅಪ್ಲಿಕೇಶನಿಂದ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಫೀಸು ಪೇಮೆಂಟ್ ಮಾಡೋದೆಲ್ಲ 11/5/2024 ಏನಾಗುತ್ತೆ, ಇದು ಮುಗಿಯುತ್ತೆ. 11/5/2024 ತನಕ ನಿಮಗೆ ಏನಿದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಡೇಟ್ದು ಅಪ್ಲಿಕೇಶನ್ ಮುಗೀತದೆ. ಮತ್ತೆ ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಈ ರೀತಿ PDF ಏನಾದರೂ ಬೇಕಾಗಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿಕೊಳ್ಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.